ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದಂಥ ಸಲಹೆಯನ್ನು ಕೊಟ್ಟಂಥ ನಮ್ಮ ಬಾಗೇಪಲ್ಲಿ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಶ್ರೀ ಮಂಜುನಾಥ್ ಆಚಾರ್ಯ ಸರ್ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೆಲಸದ ನಿಮಿತ್ತ ಅವರು ನಿರ್ಗಮಿಸೋದ್ರಿಂದ ನಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವ್ರನ್ನ ಬೀಳ್ಕೊಡುಗೆ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆದ್ಮೇಲೆ ನೀವೆಲ್ಲ ಕೂಡ ಬೆಳಗ್ಗೆಯಿಂದ ಕಾದಿದ್ದೀರಾ. ತಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡುವಂಥ ಹುಮ್ಮಸ್ಸಿನಲ್ಲಿ ನೀವೆಲ್ಲ ಕೂಡ ಇದ್ದೀರಾ ಅಂತ ಹೇಳಿ ಭಾವಿಸ್ತಾ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಗೌರವಾನ್ವಿತ ನ್ಯಾಯಾಧೀಶರು ತಮ್ಮೊಂದಿಗೆ ಭಾಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವೆಲ್ಲವನ್ನು ಕೂಡ ತಾವು ಗಮನದಲ್ಲಿಟ್ಟುಕೊಂಡು ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾನೆ. ಈ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಭಾಗವಹಿಸಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರು, ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಗೋವಿಂದರಾಜರವರೇ, ಹಾಗೂ ಈ ಒಂದು ಆಡಳಿತ ಮಂಡಳಿಯ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಅಶ್ವಿನಿರವರೇ, ಪ್ರಾರಂಭದಿಂದಲೂ ಕೂಡ ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಶ್ರಮ ವಹಿಸ್ತಾ ಇರ್ತಕ್ಕಂಥ ಪ್ರಿನ್ಸಿಪಾಲ್ರಾಗಿರ್ತಕ್ಕಂಥ ಶ್ರೀಮತಿ ಉಮಾಶೇಷರವರೇ, ಭಾಳ ಸಕ್ರಿಯವಾಗಿ ಈ ಒಂದು ಕ್ಯಾಂಪಸ್ಸಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಮಕ್ಕಳ ಭವಿಷ್ಯದ ಕಡೆ ದಿಟ್ಟ ಹೆಜ್ಜೆ ನೀಡ್ತಾ ಇರ್ತಕ್ಕಂಥ ಮತ್ತೊಬ್ಬ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುಳಾರವರೇ, ಹಾಗೂ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿರ್ತಕ್ಕಂಥ ಶ್ರೀಮತಿ ಅರ್ಚನಾರವರೇ, ಹಾಗೂ ಪಾಲ್ಗೊಂಡಿರುತ್ತಂಥ ಎಲ್ಲ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಉಪಾಧ್ಯಾಯ ವೃಂದದವರೇ, ಈಗಾಗಲೇ ಗೌರವಾನ್ವಿತ ನ್ಯಾಯಾಧೀಶರು ಸಾಕಷ್ಟು ವಿಚಾರಗಳನ್ನು ನಿಮ್ಗೆ ತಿಳಿಸಿದ್ದಾರೆ. ನಾನು ಕೂಡ ಒಬ್ಬ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ಕೊಳ್ತಾ ಇದ್ದೀರಾ, ಅವರ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದೀರಾ. ತಮ್ಮ ಅಪೇಕ್ಷೆ ತುಂಬ ಚೆನ್ನಾಗಿದೆ, ತಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಅದರ ಮೂಲಕ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತೇಳಿ ತಮ್ಮೆಲ್ಲರಿಗೂ ಆಸೆ ಇದೆ. ಇದರಲ್ಲಿ ಎರಡನೇ ಮಾತಿಲ್ಲ. ಆದರೆ ತಮ್ಮ ಮಕ್ಕಳನ್ನು ಶೈಕ್ಷಣಿಕವಾಗಿ ಮುಂದುವರಿಸೋದಲ್ಲದೆ ಬೇರೆ ವಿಚಾರದಲ್ಲೂ ಕೂಡ ಅವರನ್ನು ಗಮನಿಸಬೇಕಾಗಿರ್ತಕ್ಕಂಥ ಅನಿವಾರ್ಯ ಸಂದರ್ಭ ಇವತ್ತು ಇದೆ ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಗೌರವಾನ್ವಿತ ನ್ಯಾಯಾಧೀಶರು ಹೇಳುವಂಥ ಮಾತುಗಳನ್ನು ಮತ್ತೊಮ್ಮೆ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತಾವೇನು ಶಾಲೆಗೆ ಮಕ್ಕಳನ್ನು ಕಳಿಸ್ತಾ ಇದ್ದೀರಾ, ಶಾಲೆಯಲ್ಲಿ ಅವರು ಪಾಠಗಳನ್ನು ಕಲಿತ ಮಾತ್ರಕ್ಕೆ ಅವರು ಈ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ನಿರ್ಮಾಣ ಆಗ್ತಕ್ಕಂಥ ದಿನಗಳು ದೂರ ಇದೆ. ಹಾಗಾಗಿ ನಾನು ಪ್ರತಿಯೊಂದು ಪೋಷಕರಲ್ಲೂ ಕೂಡ ಮನವಿ ಮಾಡ್ಕೊಳ್ತೇನೆ, ತಮ್ಮ ಮಕ್ಕಳನ್ನು ದಯವಿಟ್ಟು ದಿನ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಅವ್ರನ್ನ ಗಮನಿಸಬೇಕು. ಶೈಕ್ಷಣಿಕವಾಗಿ ಅವರು ಹೇಗೆ ಮುಂದುವರಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಾವು ಗಮನ ಹರಿಸಬೇಕಾಗ್ತದೆ. ಹಾಗೆಯೇ ಅವರ ಚಟುವಟಿಕೆಗಳ ಬಗ್ಗೆ ಕೂಡ ತಾವು ಗಮನ ಹರಿಸಬೇಕು. ಏಕೆಂದರೆ ಇವತ್ತು ಶಾಲೆಯಲ್ಲಿ ಇರುವಷ್ಟು ಕಾಲ ಮಕ್ಕಳು ಶಿಸ್ತಿಂದ ಬೆಳೀತಾರೆ ಅಂತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಆದರೆ ಶಾಲೆ ಬಿಟ್ಟ ಮೇಲೆ ಶಾಲೆಯ ಹೊರಗಡೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ಪೋಷಕರು ಯಾರು ಗಮನಿಸ್ತಾ ಇಲ್ಲ. ನಾನು ಕಂಡ ಹಾಗೆ, ನನ್ನ ಗಮನಕ್ಕೆ ಬಂದ ಹಾಗೆ, ನಾವು ಪ್ರತಿನಿತ್ಯ ನೋಡ್ತಿರೋ ಹಾಗೆ ಪ್ರತಿಯೊಂದು ಮಗುವಿನ ಜೀವನ ಕೂಡ ಇವತ್ತು ಆತಂಕದಲ್ಲಿದೆ. ಶಾಲೆಯಲ್ಲಿ ಏನಾಗ್ತಾ ಇದರ ಬಗ್ಗೆ ನಾವು ಗಮನ ಹರಿಸಬೇಕಾಗ್ತದೆ. ಮತ್ತು ಶಾಲೆಯಿಂದ ಹೊರಗಡೆ ಬಂದ ಮೇಲೆ ಸಮಾಜದಲ್ಲಿ ಏನಾಗ್ತಾ ಇದರ ಬಗ್ಗೆ ತಾವು ಗಮನ ಹರಿಸಬೇಕಾಗ್ತದೆ. ಯಾವ ಮಗುಗೆ ಯಾವ ಹಂತದಲ್ಲಿ ಯಾವ ರೀತಿಯಲ್ಲಿ ತೊಂದರೆಗಳಾಗ್ತಾ ಇದರ ಬಗ್ಗೆ ನೀವು ಯಾರೂ ಗಮನಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಪ್ರತಿಯೊಂದು ಮಗು ಕೂಡ ಇವತ್ತು ಹೊರಗಡೆ ಸಮಾಜದಲ್ಲಿ ನಿರ್ಭೀತಿಯಿಂದ ಮುಕ್ತವಾಗಿ ಓಡಾಡುವಂಥ ದಿನಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅನೇಕ ಸಾಮಾಜಿಕವಾಗಿ ಏನು ನಾವು ಕೆಟ್ಟದ್ದು ಅಂತ ಹೇಳ್ತಾ ಇದ್ದೀವಿ, ಅವೆಲ್ಲವನ್ನು ಕೂಡ ಮಕ್ಕಳು ಅನುಭವಿಸ್ತಾ ಇರ್ತಕ್ಕಂಥ ದಿನಗಳನ್ನು ನೋಡ್ತಾ ಇದ್ದೀವಿ. ಅದು ಚಿಕ್ಕ ಮಕ್ಕಳಾಗ್ಬೋದು, ದೊಡ್ಡ ಮಕ್ಕಳಾಗ್ಬೋದು,
ಅವ್ರ ಮೇಲೆ ನಿರಂತರವಾಗಿ ಹೊರಗಡೆ ಸಮಾಜದಲ್ಲಿ ದೌರ್ಜನ್ಯಗಳನ್ನು ಆಗ್ತಕ್ಕಂಥ ನೋಡ್ತಾ ಇರೋದ್ರಿಂದ ತಾವು ಪೋಷಕರಾಗಿ ಪ್ರತಿಯೊಂದು ಮಗುವನ್ನು ಕೂಡ ನಾನು ಆಗಲೇ ಹೇಳಿದಾಗೆ ಶೈಕ್ಷಣಿಕವಾಗಿ ಹೇಗೆ ಮುಂದುವರಿತಾ ಇದ್ದಾರೆ, ಜೊತೆಯಲ್ಲಿ ಅವರ ಬೆಳವಣಿಗೆಗಳು, ಅವರ ನಡವಳಿಕೆಗಳ ಬಗ್ಗೆ ಕೂಡ ತಾವು ಗಮನ ಹರಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೇನೆ. ಪ್ರತಿಯೊಂದು ಮಗುವನ್ನು ಗಮನ ಹರಿಸಿ ಇವತ್ತು ನಾವು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ಕೊಡಲಿಲ್ಲ ಅಂತಂದರೆ ನಾಳೆ ಬೆಳಗ್ಗೆ ಒಳ್ಳೆಯ ಸಮಾಜವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ನಮ್ಮ ಗಮನಕ್ಕೆ ಬಂದ ಹಾಗೆ ಗೌರವಾನ್ವಿತ ನ್ಯಾಯಾಧೀಶರು ಹೇಳಿದ್ದಾರೆ, ಇವತ್ತು ನಮ್ಮ ಬಾಗೇಪಲ್ಲಿಯಲ್ಲಿ ಕೂಡ ಇವತ್ತೇನು ಚಿಕ್ಕ ಮಕ್ಕಳಿರ್ಬೋದು, ಚಿಕ್ಕ ಮಕ್ಕಳ ಮೇಲೆ ಯಾವ ರೀತಿ ದೌರ್ಜನ್ಯಗಳಾಗ್ತಾ ಅನ್ನೋ ಬಗ್ಗೆ ತಾವು ಗಮನ ಹರಿಸಬೇಕು. ಸ್ವಲ್ಪ ದೊಡ್ಡವರಾದ ಮೇಲೆ ಮಕ್ಕಳ ನಡವಳಿಕೆಯನ್ನು ತಾವು ಗಮನಿಸಬೇಕಾಗ್ತದೆ. ಇವತ್ತು ಬಾಗೇಪಲ್ಲಿಯಲ್ಲಿ ಕೂಡ ಅನೇಕ ಮಕ್ಕಳ ಬಾಲ್ಯ ವಿವಾಹಗಳಾಗ್ತಾ ಇದ್ದಾವೆ. ಸಾಕಷ್ಟು ಮಕ್ಕಳು 18 ವರ್ಷದ ಒಳಗೇನೆ ಗರ್ಭಿಣಿಯರಾಗ್ತಾ ಇದ್ದಾರೆ. ಸಾಕಷ್ಟು ಗಂಡು ಮಕ್ಕಳು ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ನೀವು ಯಾರು ಗಮನಿಸ್ತಾ ಇಲ್ಲ ಅಂತಕ್ಕಂಥದ್ದು. ನಮ್ಮ ಮಕ್ಕಳು ಭಾಳ ಒಳ್ಳೆಯವರು ಅಂತ ನೀವು ಅನಿಸ್ಬೋದು, ಆದರೆ ಹೊರಗಡೆ ಅವರು ಏನು ಯಾರ ಜೊತೆ ಸೇರ್ತಾ ಇದ್ದಾರೆ, ಯಾವ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥವೆಲ್ಲ ಗಮನಿಸಬೇಕಾಗ್ತದೆ. ನಾವು ಭಾಳಷ್ಟು ಜನ ಮಕ್ಕಳನ್ನ ಪೋಷಕರನ್ನ ಕೇಳಿದಾಗ ಬೆಳಗ್ಗೆ ಶಾಲೆಗೆ ಹೋಗ್ತಾರೆ, ಮತ್ತೆ ಸಂಜೆಗೆ ಟೈಮ್ ಕರೆಕ್ಟಾಗಿ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನೀವು ಹೇಳ್ತೀರ ಹೊರತು, ಆದರೆ ಅವರ ನಡವಳಿಕೆಗಳ ಬಗ್ಗೆ ನೀವು ಗಮನ ಹರಿಸ್ತಾ ಇಲ್ಲ. ಇದು ತುಂಬ ಆತಂಕಕರವಾದಂಥ ಪರಿಸ್ಥಿತಿಯಾಗಿದೆ. ನನ್ನ ಅಪೇಕ್ಷೆ ಇಷ್ಟೇ, ದಯವಿಟ್ಟು ನೀವೆಲ್ಲರೂ ಕೂಡ ಮಕ್ಕಳನ್ನು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಕೊಡಿ. ಇವತ್ತು ಸಮಾಜ ಕೆಟ್ಟು ಹೋಗ್ತಾ ಇದೆ. ಸಾಕಷ್ಟು ವ್ಯಕ್ತಿಗಳು, ಸಾಕಷ್ಟು ಯುವಕರು ಮಾದಕ ವಸ್ತುಗಳಿಗೆ, ಧೂಮಪಾನಕ್ಕೆ ಮತ್ತೆ ಮದ್ಯಕ್ಕೆ ಚಟಿಯಾಗಿ ಬಲಿಯಾಗ್ತಿದ್ದಾರೆ. ನಾವೆಲ್ಲರೂ ಕೂಡ ಇದನ್ನು ಗಮನಿಸಿಲ್ಲ ಅಂತಂದ್ರೆ ನಾವು ಇರ್ತಕ್ಕಂಥ ಸನ್ನಿವೇಶವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ದೊಡ್ಡ ಮಕ್ಕಳಿಗೆ ನೀವು ಹೇಳ್ತಕ್ಕಂಥ ವಿಚಾರ ನಮ್ಗೆ ಯಾಕೆ ಹೇಳ್ತೀರಂತಂದ್ರೆ, ನೀವು ಕೂಡ ಇವತ್ತು ಏನು ನಿಮ್ಮ ಚಿಕ್ಕ ಮಕ್ಕಳು ಇಲ್ಲಿ ಕೂತಿದ್ದಾರೆ, ನಿಮ್ಮ ಮನೆಯಲ್ಲಿ ಕೂಡ ದೊಡ್ಡ ಮಕ್ಕಳಿದ್ದಾರೆ. ಈ ಮಕ್ಕಳನ್ನ ಇವತ್ತು ಸರಿಯಾಗಿ ಬೆಳೆಸಿಲ್ಲ ಅಂತಂದ್ರೆ, ಶಿಸ್ತಾಗಿ ಬೆಳೆಸಿಲ್ಲ ಅಂತಂದ್ರೆ, ಅವರು ನಾಳೆ ಬೆಳಗ್ಗೆ ಅದೇ ಹಂತಕ್ಕೆ ಹೋಗುವಂತ ಎಲ್ಲ ಸಾಧ್ಯತೆಗಳಿರೋದ್ರಿಂದ ತಾವು ಪ್ರತಿಯೊಂದು ಮಗುವನ್ನು ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಅನಿವಾರ್ಯ ಸಂದರ್ಭ ಇದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಜೊತೆಗೆ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ನಿಮ್ಮ ಕಷ್ಟ ಏನಿದೆ ಅನ್ನೋದನ್ನ ನೀವು ಯಾವ ರೀತಿ ಕಷ್ಟಪಡ್ತಾ ಇರೋದನ್ನ ಅವ್ರಿಗೆ ಅರಿವು ಮಾಡಿಸ್ಬೇಕು. ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಾ ಮಕ್ಕಳನ್ನ ಓದಿಸೋದಿಕ್ಕೆ, ಅವರ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಅನ್ನೋದನ್ನ ನೀವು ಅವ್ರಿಗೆ ತಿಳಿಸ್ಕೊಡ್ಬೇಕು. ನಾವೇನು ಮಾಡ್ತಾ ಇದ್ದೀವಿ, ಎಲ್ಲ ಮಕ್ಕಳು ಕೂಡ ನಾನು ನೋಡ್ತಾ ಇದ್ದೀನಿ, ಪ್ರಾರಂಭದಿಂದಲೂ ಕೂಡ ಬ್ಲೂಮ್ಸ್ ಫ್ಯಾಮಿಲಿಯ ಜೊತೆಯಲ್ಲಿ ಇರೋದ್ರಿಂದ ಎಂಥ ಫ್ಯಾಮಿಲಿಯಿಂದ ಮಕ್ಕಳನ್ನ ಇಲ್ಲಿಗೆ ಜಾಯಿನ್ ಮಾಡಿಸ್ತಾ ಇದ್ದಾರೆ. ಅವರ ಕಷ್ಟದ ಪರಿಸ್ಥಿತಿಗಳು ಏನಂತ ಗೊತ್ತು. ಇಲ್ಲಿ ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ. ಅವರು ಬಡವರು ಏನು ಕಷ್ಟಪಡ್ತಾರೆ ಅನ್ನೋ ಮಕ್ಕಳಿಗೆ ಹೇಳ್ಕೊಡೋಕೆ ಹೋಗ್ತಾ ಇಲ್ಲ, ತೋರ್ಸೋಕ್ಕೂ ಹೋಗ್ತಾ ಇಲ್ಲ. ಏನು ಬೇಕೋ ಎಲ್ಲವನ್ನ ಕೊಡಿಸುವಂಥ ಕೆಲಸವನ್ನು ಪೋಷಕರು ಮಾಡ್ತಾ ಇದ್ದೀರ. ಅವ್ರು ಏನು ಸಾಲ ಮಾಡ್ತಾರೆ, ಎಷ್ಟು ಬೆವರು ಸುರಿಸ್ತಾರೆ, ಅವರು ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣ ಎಲ್ಲಿಂದ ಬರುತ್ತೆ ಅಂತಕ್ಕಂಥದ್ದನ್ನ ಮಕ್ಕಳಿಗೆ ತೋರಿಸ್ತಾ ಇಲ್ಲ. ನನ್ನ ಅಪೇಕ್ಷೆ ಇಷ್ಟೇ, ನೀವು ಅದನ್ನು ಮನವರಿಕೆ ಮಾಡಿಕೊಡಿ. ನನ್ನ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನನ್ನ ಓದಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟಾಗ ಅವ್ರಿಗೆ ಒಂದು ಜವಾಬ್ದಾರಿ ಬರ್ತದೆ. ನಮ್ಮ ತಂದೆ ತಾಯಿಗಳ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ಶ್ರದ್ಧೆಯಿಂದ ಓದುವಂಥ ಕೆಲಸವನ್ನ, ಜೊತೆಗೆ ಸಮಾಜದಲ್ಲಿ ಏನಾಗ್ತಾ ಇದೆ ಅನಾಹುತಗಳು ಅದರ ಬಗ್ಗೆ ಗಮನ ಕೊಡೋಕ್ಕೆ ಅವರು ಹೋಗೋದಿಲ್ಲ. ಈ ಒಂದು ಕೆಲಸವನ್ನ ತಾವು ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಮ್ಯಾನೇಜ್ಮೆಂಟಲ್ಲಿ ಮತ್ತು ಎಲ್ಲ ಶಿಕ್ಷಕರಲ್ಲಿ ಮನವಿ ಮಾಡ್ಕೊಳ್ತೇನೆ. ಪ್ರತಿಯೊಂದು ಮಗು ಕೂಡ ಇವತ್ತು ನಮ್ಮ ದೇಶದ ಆಸ್ತಿ. ಈ ದೇಶದ ಆಸ್ತಿಯನ್ನು ಅಷ್ಟೇ ನಾವು ಜವಾಬ್ದಾರಿಯಿಂದ ಸಮಾಜಕ್ಕೆ ಕೊಡಬೇಕಾಗ್ತದೆ. ನಾವೆಲ್ಲ ಕೂಡ, ನಾನು ಬೇರೆ ಕಡೆ ಹೇಳ್ತಾ ಇರ್ತೀನಿ, ಇವತ್ತೇನು ಸಮಾಜದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅಮಾಯಕರಿಗಿಂತ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡ ರೈತರಿಗಿಂತ ಓದೋರಿಂದಲೇ ಅನಾಹುತ ಜಾಸ್ತಿ ಆಗ್ತಾ ಇದೆ. ಓದ್ಕೊಂಡಿರತಕ್ಕಂಥವರಿಂದನೇ ಜಾಸ್ತಿ ಅನಾಹುತಗಳಾಗ್ತಾ ಇದೆ, ಸಮಾಜಕ್ಕೆ ಕೆಡುಕುಂಟಾಗ್ತಾ ಇದೆ. ಹಾಗಾಗಿ ಈ ಒಂದು ಕೆಟ್ಟ ಹೆಸರನ್ನು ನಾವು ತೆಗೆದುಕೊಳ್ಳೋದು ಬೇಡ. ಎಲ್ಲ ಶಾಲೆಗಳಿಗೂ ಕೂಡ ಜವಾಬ್ದಾರಿ ಇದೆ. ಶಿಕ್ಷಕರು ನಾನು ಆಗಲೇ ನೋಡ್ತಾ ಇದ್ದೀನಿ, ಪುಟ್ಟ ಮಕ್ಕಳನ್ನ ಈ ಹಿಂದೆ ಕೂಡ ನೀವೆಲ್ಲ ಟೀಚರ್ಸ್ ಎಲ್ಲ ಆಂಕರಿಂಗ್ ಮಾಡ್ತಕ್ಕಂಥದ್ದು, ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂಥದ್ದು ಮಾಡ್ತಾ ಇದ್ರಿ. ಆದರೆ ಇವತ್ತು ಹೊಸ ಹೆಜ್ಜೆಯನ್ನು ಇಟ್ಟಿದ್ದೀರಾ. ಮಕ್ಕಳ ಕಡೆಯಿಂದ ಎಲ್ಲ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿಸಿ ಅವ್ರ ಮೂಲಕ ಉತ್ತಮವಾದಂಥ ಒಂದು ಪೀಠಿಕೆಯನ್ನು ಹಾಕಿದ್ದೀರ. ಇದು ತುಂಬ ಒಳ್ಳೆಯದು. ಈಗ ನಾವು ಕೂಡ ಸ್ಟೇಜ್ ಫಿಯರ್ ಭಾಳ ಇದ್ದಂಥವ್ರು, ಆದರೆ ಈ ಹಂತದಲ್ಲಿ ಅವ್ರಿಗೆ ಸ್ಟೇಜ್ ಫಿಯರನ್ನು ಹೋಗಲಾಡಿಸಿದ್ರೆ, ಜೊತೆಗೆ ಕಾರ್ಯಕ್ರಮಗಳನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಕಲಿಸ್ಕೊಟ್ರೆ, ಜೊತೆಗೆ ನೀವೆಲ್ಲ ಏನು
ಕಲ್ಚರಲ್ ಪ್ರೋಗ್ರಾಮ್ಸನ್ನು ಕಳಿಸ್ಕೊಡ್ತೀರಾ, ನೀವು ಟೀಚರ್ಸು ಏನು ಹೇಳ್ತೀರ ಮಕ್ಕಳೆಲ್ಲ ಕಲಿತಾರೆ, ನೀವು ಹೇಳ್ದಂಗೆ ಕೇಳ್ತಾರೆ. ನಾವು ಪೋಷಕರು ಏನು ಹೇಳಿದ್ರು ಕೂಡ ಟೀಚರ್ ಮಾತೇ ಅವ್ರಿಗೆ ಇಂಪಾರ್ಟೆಂಟ್ ಆಗ್ತದೆ. ನಾವು ಕೂಡ ಇದು ಸರಿ ಇಲ್ಲ, ಇದು ತಪ್ಪಿದೆ ಅಂತಂದರೆ ಇಲ್ಲ ನನ್ನ ಟೀಚರ್ ಹೇಳಿದೆ ಕರೆಕ್ಟ್ ಅಂತೇಳಿ ಟೀಚರ್ನ ಡಿಫೆಂಡ್ ಮಾಡ್ತಾರೆ. ಹಾಗಾಗಿ ಟೀಚರ್ಸು ದಯವಿಟ್ಟು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳಿ. ನಿಮ್ಮ ಮಾತನ್ನು ಹೇಗೆ ಮಕ್ಕಳು ಕೇಳಿ ನೀವು ಹೇಳ್ದಂಗೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ, ಹೇಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ, ಹೇಗೆ ಸ್ಪೋರ್ಟ್ಸ್ ಆಡ್ತಾರೆ, ಅವೆಲ್ಲವನ್ನು ಕೂಡ ನೀವು ಪಾಸಿಟಿವ್ ಆಗಿ ಅದನ್ನು ಅವ್ರನ್ನ ತಯಾರು ಮಾಡಿ ಸಮಾಜಕ್ಕೆ ಕೊಡಿ. ನಿಮ್ಮ ಹೆಸರನ್ನು ನಾಳೆ ಬೆಳಗ್ಗೆ ಎತ್ತಿ ಹಿಡಿಯುವಂಥ ಶಿಕ್ಷಕರನ್ನ ಸ್ಟೂಡೆಂಟ್ಸನ್ನು ನೀವು ಸಮಾಜಕ್ಕೆ ಕೊಡಿ ಅಂತೇಳಿ ಮನೆ ಮಾಡ್ಕೊಳ್ತಾನೆ. ಯಾವತ್ತು ಪ್ರೌಡಾಗಿ ಫೀಲ್ ಮಾಡಬೇಕು, ನನ್ನ ಶಿಷ್ಯರು ನನ್ನ ಸ್ಟೂಡೆಂಟು ಈ ರೀತಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಕೇಳಿ ನೀವು ಬೆಂತಟ್ಕೊಳ್ಳುವಂಥ ಮಟ್ಟಕ್ಕೆ ನೀವೆಲ್ಲ ಕೂಡ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಯಾವತ್ತೂ ಕೂಡ ನಿಮ್ಮ ಹೆಸರನ್ನ ಕೆಡಿಸುವಂಥ ವಿದ್ಯಾರ್ಥಿಗಳನ್ನ ನೀವು ಬಳಸಿ ದಯವಿಟ್ಟು ಕಳಿಸ್ಕೊಡ್ಬೇಡಿ. ಇವತ್ತು ಇಟ್ ಈಸ್ ರಿಕ್ವೈರ್ಮೆಂಟ್ ಆಫ್ ದಿ ಸೊಸೈಟಿ. ಆ ನಿಟ್ಟಿನಲ್ಲಿ ನಾನು ಬ್ಲೂಮ್ಸ್ ಫ್ಯಾಮಿಲಿಯ ಸದಸ್ಯನಾಗಿ ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವುದೇ ರೀತಿ ಇನ್ಸ್ಟಿಟ್ಯೂಷನ್ಗೆ ಕೆಟ್ಟ ಹೆಸರು ಬಾರದ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಾ ಇದೆ. ನನಗೆ ಗೊತ್ತಿದೆ ಈ ಶಾಲಾ ಕಾಲೇಜಲ್ಲಿ ನಡೆಸ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ. ನೀವೆಲ್ಲ ಕೂಡ ಪೋಷಕರು ಗಮನಿಸಿರ್ಬೋದು, ತುಂಬ ಫೀಸ್ಗಳು ತಗೊಳ್ತಾರೆ, ಸಾಕಷ್ಟು ದುಡಿತಾರೆ ಅಂತೇಳಿ ನಿಮಗೆ ಮನವಿಯನ್ನು ಮಾಡಿಕೊಡ್ತಾ ಇದ್ದೀನಿ. ನಿಮಗೆ ಹೇಳ್ತಾ ಇದ್ದೀನಿ, ನೀವು ಕೊಡ್ತಕ್ಕಂಥ ಫೀಸು ಅವ್ರಿಗೆ ಯಾವುದಕ್ಕೂ ಸಾಕಾಗ್ತಾ ಇಲ್ಲ, ಸಂಬಳಗಳಿಗೆ ಸಾಕಾಗ್ತಾ ಇಲ್ಲ, ಮ್ಯಾನೇಜ್ ಮಾಡಲಿಕ್ಕೆ ಸಾಕಾಗ್ತಾ ಇಲ್ಲ. ಆದರೂ ಕೂಡ ನಾನು ಮೊದಲಿನಿಂದ ಕೂಡ ಅಪ್ರಿಷಿಯೇಟ್ ಮಾಡಬೇಕು. ಇಲ್ಲಿ ಬಂದಂಥ ಬ್ಲೂಮ್ಸ್ ಫ್ಯಾಮಿಲಿ ಇಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭ ಮಾಡ್ತೀವಿ ಅಂತ ಬಂದಿಲ್ಲ. ಒಂದು ಒಳ್ಳೆಯ ಭವಿಷ್ಯವನ್ನು ಇಲ್ಲಿರ್ತಕ್ಕಂಥ ಯುವಕರಿಗೆ ಕಲ್ಪಿಸಬೇಕು. ಅವರು IAS KAS ಮಾಡುವಂಥ ಮಟ್ಟಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳನ್ನು ಬೆಳೆಸಬೇಕು ಅಂತ ಬಂದವರು. ಆದರೆ ಇದೊಂದೇ ಸಾಲದು ಅಂತ ಹೇಳಿ PUCಯನ್ನು ಸ್ಟಾರ್ಟ್ ಮಾಡಿ ಅದರ ಮೂಲಕ CET ಎಕ್ಸಾಮ್ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಬೆಳೆಸ್ತಕ್ಕಂಥ ಬಂದರು. ಇದೊಂದೇ ಸಾಲದು, ನಾವು ಕೂಡ ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಬಾಗೇಪಲ್ಲಿ ತಾಲೂಕಿಗೆ ಸೇವೆಯನ್ನು ಮಾಡೋಣ ಅಂತೇಳಿ LKG ಇಂದ ಹಿಡಿದು ಇವತ್ತು 10th SLC ವರೆಗೂ ಕೂಡ ಶಾಲಾ ತರಗತಿಗಳನ್ನು ಪ್ರಾರಂಭ ಮಾಡಿ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಾ ಇದ್ದಾರೆ. ಅಲ್ಲಿಂದ ಬೇಸಿಂದ ಅವ್ರನ್ನ ಒಂದು ಶಿಸ್ತಿನ ಮಕ್ಕಳಾಗಿ ಬೆಳೆಸುವಂಥ ಕೆಲಸವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಡಿಗ್ರಿ ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಒಂದು ಸಾರಿ ಮಗು ಬ್ಲೂಮ್ಸ್ ಸ್ಕೂಲಲ್ಲಿ ಜಾಯಿನ್ ಆಯ್ತು ಅಂದರೆ ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ಬರಬೇಕು ಅಂತಕ್ಕಂಥದ್ದು. ಆ ದಿಕ್ಕಿನಲ್ಲಿ ಶ್ರಮ ವಹಿಸಿ ಮ್ಯಾನೇಜ್ಮೆಂಟು ಎಷ್ಟೇ ತೊಂದರೆ ಆದರೂ ಕೂಡ ಎಷ್ಟೇ ಲಾಸ್ ಆದರೂ ಕೂಡ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಬಾಗೇಪಲ್ಲಿ ತಾಲೂಕಿನ ಎಲ್ಲ ಪೋಷಕರ ಪರವಾಗಿ, ಸಮಸ್ತ ನಾಗರಿಕರ ಪರವಾಗಿ ಇಡೀ ಬ್ಲೂಮ್ಸ್ ಮ್ಯಾನೇಜ್ಮೆಂಟ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದಯವಿಟ್ಟು ನಿರಂತರವಾಗಿ ತಮ್ಮ ಈ ಕಾರ್ಯವನ್ನು ಮುಂದುವರಿಸಿ, ನಿಮ್ಮ ಜೊತೆಗೆ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಪೋಷಕರಲ್ಲಿ ಮನವಿ ಮಾಡ್ಕೊಳ್ತೇನೆ. ಪ್ರತಿನಿತ್ಯ ನಿಮ್ಮ ಮಕ್ಕಳ ನಡವಳಿಕೆಗಳನ್ನು, ಮಕ್ಕಳ ಬ್ಯಾಗ್ಗಳನ್ನು, ಮಕ್ಕಳ ಬುಕ್ಸನ್ನು ತಾವು ಅಬ್ಸರ್ವ್ ಮಾಡಬೇಕು, ವಾಚ್ ಮಾಡಬೇಕು. ಬದಲಾವಣೆಗಳೇನಾದರೂ ಬೇಕಾಗಿದ್ದಲ್ಲಿ ದಯವಿಟ್ಟು ಶಿಕ್ಷಕ ವೃಂದದವ್ರ ಜೊತೆ ಮಾತಾಡಿ, ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಮಾತಾಡಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ಉತ್ತಮವಾಗಿ ಅದನ್ನು ರೂಪಿಸಲಿಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ, ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ದಯವಿಟ್ಟು ಬನ್ನಿ. ತಾಯಂದಿರು ಜಾಸ್ತಿ ಬರ್ತಕ್ಕಂಥದ್ದು ನೋಡಿದ್ದೇವೆ. ದಯವಿಟ್ಟು ತಂದೆಯರು ಬರೋದನ್ನು ಕಲ್ತ್ಕೋಬೇಕು. ತಂದೆ ಬಂದರೆ ಅವರ ಮಕ್ಕಳ ಒಂದು ಪ್ರಗತಿ ಏನಾಗ್ತದೆ ಅನ್ನೋ ಬಗ್ಗೆ ಗಮನ ಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಬರೀ ನಾವು ತಾಯಂದಿರು ಬರದೆ ಸಾಕಾಗೋದಿಲ್ವ ಅಂತ ಹೇಳ್ಬೋದು. ತಾಯಂದಿರಿಗೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ತಂದೆಯರು ತಗೊಳ್ಬೇಕು. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯ ಭವಿಷ್ಯವಾಗಲಿ, ಎಲ್ಲ ಮಕ್ಕಳು ಕೂಡ ಉತ್ತಮ ವ್ಯಕ್ತಿಗಳಾಗಿ, ನಾಗರಿಕರಾಗಿ ಸಮಾಜಕ್ಕೆ ಬರಲಿ ಅಂತ ಹೇಳ್ತಾ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. Thank you, sir, for your valuable work.